ಹಾಯ್ ಫ್ರೆಂಡ್ಸ್, ನಾವಿಲ್ಲಿ ಶಿರ್ಸಿಯಿಂದ ಅದು ಯಾವ್ದು ಬರ್ತಾಯಿರ್ತದೆ ಶಿರ್ಸಿಯಿಂದ ಮುಂದೆ ಬಂದವಿ. ಇಲ್ಲಿ ಹೆಗಡಿಘಟ್ಟ ಅಂತ ಒಂದು ಪ್ರದೇಶ ಐತಿ. ಆ ಪ್ರದೇಶದಿಂದ ಇಲ್ಲಿ ಒಳಗೆ ಕಾಡು ಒಳಗೆ ಬಂದು ನೋಡೋಕ್ಕೇನೋ ಚೆನ್ನಾಗಿ ಕಾಣುತ್ತೆ ಪ್ಲೇಸ್. ಹಂಗಾಗಿ ಇಲ್ಲಿ ಬಂದವಿ. ಆಮೇಲೆ ಒಂದು ಹಣ್ಣು ಕಾಣುತ್ತೆ ನಮಗೆ. ಇದು ಎಂಥ ಹಣ್ಣು ಅಂತ ನೋಡಿದ್ವಿ. ನೋಡಿದ ತಕ್ಷಣ ಗೊತ್ತಾಯ್ತು ನೀರ್ಲ ಹಣ್ಣು ಅಂತ ಹೇಳಿ. ಹಂಗಾಗಿ ಹಣ್ಣನ್ನು ತಿಂದ್ವಿ. ಆಮೇಲೆ ಹಣ್ಣು ಭಾಳ ಇಷ್ಟು ನೋಡೋಕೆ ಸಣ್ಣಕ್ಕಿದ್ರೆ ಭಾರಿ ಚೆನ್ನಾಗಿತ್ತು ಹಣ್ಣು. ತಿಂತಾನೆ ನೋಡ್ರಲ್ಲೇ ಮೇಲಡಿಯಪ್ಪ ಹಣ್ಣಿ ಗಿಡಿ. ನಮ್ಮ ಪಿ ಎ ವಿಡಿಯೋ ಮಾಡ್ತಿದ್ದಾರೆ. ನಮ್ಮ ಪಿ ಎ ಇವರು ಹಣ್ಣು ತಿಂದ್ವಿ, ಎಲ್ಲ ಚೆನ್ನಾಗೈತಿ. ಆಮೇಲೆ ಒಂದು ಬೇಸರದ ವಿಚಾರ ನಡೀತಿಲ್ಲ ನಮಗೆ. ಇಷ್ಟು ಸುಂದರವಾದ ಕಾಡು ಐತಿ. ಒಂದು ಸರಿ ಕಾಡು ಹಂಗೆ ಸರೌಂಡಿಂಗ್ ತೋರ್ಸಪ್ಪ. ನನ್ನ ಪ್ರಕಾರ ಎಷ್ಟು ಜಾತಿ ಮರಗಳದಾವೇನೋ ನಮಗಂತೂ ಗೊತ್ತಿಲ್ಲ. ಆದರೆ ಈ ಕಾಡಿಗೆ ಬಂದಾಗ ನನಗೊಂದು ಭಾಳ ಅಂದ್ರೆ ದೊಡ್ಡ ಮಟ್ಟಿಗೆ ಒಂದು ಬೇಸರದ ಸಂಗತಿ ಏನಾಯ್ತಂದ್ರೆ, ಇಲ್ಲಿ ನೋಡ್ರಿ, ಇಲ್ಲಿ ಅಲ್ಲಿ ನೋಡ್ರಿ, ಅಲ್ಲಿ ನೋಡ್ದೆ ನಿಮ್ಗೆ ಏನು ಅನ್ಸುತ್ತೆ ಹೇಳ್ರಿ, ಸಂಪೂರ್ಣ ಅದು ಪ್ಲಾಸ್ಟಿಕ್ ಸಂಬಂಧಪಟ್ಟಿರೋದು. ಆಮೇಲೆ ನನ್ನ ಪೂರ್ತಿ ವೇಸ್ಟೇಜ್. ಇಲ್ಲಿಂದ ಸುತ್ತ ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿಂದ 20 ಕಿಲೋಮೀಟ್ರ್ ಯಾವುದೋ ಒಂದು ಹಳ್ಳಿ ಸಿಗ್ಬೇಕಂದ್ರೆ 20 ಕಿಲೋಮೀಟ್ರ್ ದೂರ ಹೋಗ್ಬೇಕು ನೀವು. ಈ ಕಡೆ ಹೋದ್ರೆ 20 ಕಿಲೋಮೀಟ್ರ್ ದೂರ ಹೋಗ್ಬೇಕು. 20 ಕಿಲೋಮೀಟ್ರ್ ಒಳಗೆ ನೀವು ಪ್ಲಾಸ್ಟಿಕ್ ತೊಗೊಂಬಂದು ಇಷ್ಟು ಪ್ಲಾಸ್ಟಿಕ್ ಹಾಕ್ತೀರಿ ಅಂತಂದ್ರೆ, ಬಂದವ್ರು ಯಾರು ಟೂರಿಗೆ ಅಂತ ಬಂದಿರ್ತೀರಿ ಅಥವಾ ಯಾವ್ದಾರ ಏನು ಪ್ಲೇಸ್ ನೋಡೋಕ್ಕಂತ ಬಂದಿರ್ತೀರಿ, ಒಂದಿಷ್ಟು ಐಟಮ್ ತೊಗೊಂಬಂದಿರ್ತೀರಿ. ಪ್ಲಾಸ್ಟಿಕ್ ಇಲ್ಲದ ಜೀವನ ಇಲ್ಲ. ಪ್ಲಾಸ್ಟಿಕ್ ತೊಗೊಂಬಂದಿರ್ತೀರಿ, ನೀವು ತಿನ್ನಿರಿ ಉಣ್ರಿ, ಜೊತೆಗೆ ಪ್ಲಾಸ್ಟಿಕ್ಕನ್ನು ಕಟ್ಕೊಂಡು ಹೋಗ್ರಿ. ಇಲ್ಲಿ ಭಾಳ ನೋಡಿದ್ವಿ ನಾವು. ಇಲ್ಲಿ ಮಂಗಗಳು ಭಾಳ ಅದಾವೆ. ನೀವು ತರೋ ಪದಾರ್ಥದಾಗ ಫುಡ್ ಹಾಕ್ಯಂಬಂದಿರ್ತೀರಿ, ಪ್ಲಾಸ್ಟಿಕ್ ಒಳಗೆ ಫುಡ್ ಹಾಕ್ಯಂಬಂದಿರ್ತೀರಿ. ಪ್ಲಾಸ್ಟಿಕ್ ಸಮೇತನ ತಿಂದು ಅಂದ್ರೆ ಅವು ಅನಾರೋಗ್ಯಕ್ಕೆ ತುತ್ತಾಗೋ ಚಾನ್ಸ್ ಇರ್ತೈತಿ. ಇದು ನಮ್ಮದು ಅಂತ ನಮ್ಮ ಪ್ರದೇಶ ಮತ್ತು ನಮ್ಮ ಪ್ಲೇಸನ್ನು ನಾವು ಚೆನ್ನಾಗಿ ಇಟ್ಕೊಳ್ಳೋದು ಕಲಿಬೇಕು. ಎಷ್ಟಾಗತ್ತೆ ಅಷ್ಟು ಚೆನ್ನಾಗಿ ಇಟ್ಕೋಬೇಕು. ಯಾಕಂದ್ರೆ ಇದು ಮುಂದಿನ ಜನ್ರೇಷನಿಗೆ ಉಳಿಬೇಕು ಅಂದರೆ ಇಟ್ಕರಿ. ಇವನು ಯಾರಪ್ಪ ಹೇಳಕ್ಕಂತಾನ ಅಂದ್ರೆ ನಾಯಿ ಅಂತ ತಿಳ್ಕೊರಿ, ನಿಮಗೆ ಬಿಟ್ಟದ್ದು. ದೇವಸ್ಥಾನಕ್ಕೆ ಎಂಟ್ರಿ ಆದ ತಕ್ಷಣ ನಿಮ್ಮ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ಎರಡೂ ಇರ್ತೈತಿ. ನೆಮ್ಮದಿ ಮತ್ತು ಶಾಂತಿ ಎರಡೂ ಇರ್ತೈತಿ. ಈ ಪ್ಲೇಸಿಗೆ ಬಂದರೆ ನೀವು ದೇವಸ್ಥಾನಕ್ಕೆ ಯಾವ ರೀತಿ ಗೌರವ ಕೊಡ್ತೀರಿ, ಯಾವುದೇ ಕಾಡಿ ಹೋಗ್ರಿ ನೀವು ಆ ದೇವಸ್ಥಾನಕ್ಕೆ ಕೊಡೋ ಬೆಲೆನ ಕೊಡ್ರಿ, ಅಷ್ಟು ಗೌರವನ ಕೊಡ್ರಿ. ಯಾಕಂತಂದ್ರೆ ನೀವು ಕಾಡು ಉಳಿಸ್ಲಿಲ್ಲ ಅಂತ ನೀವು ಜೀವನ ಪರ್ಯಂತ ಏನು ಮಾಡೋಕ್ಕಾಗಲ್ಲ ಅಂತ ತಿಳ್ಕೊರಿ. ಕಾಡು ಉಳಿಸ್ಬೇಕು. ಆಮೇಲೆ ಇಂಥ ಪ್ರದೇಶಕ್ಕೆ ಬಂದು ನೋಡಿರಿ. ಆಮೇಲೆ ಈಗ ನಾವು ಆ ಕಡೆ ಸೈಡ್ನಾರ ಹಾವೇರಿ ಸೈಡ್ನಾರ ಹಾವೇರಿಯಲ್ಲಿ ನಮ್ಗೆ ಇಂಥ ಕಾಡು ಸಿಗಲ್ಲ. ಆಮೇಲೆ ಇಂಥ ಪರಿಸರನ ಅಷ್ಟು ಇಂಥ ದೊಡ್ಡ ಪ್ರಮಾಣದ ಕಾಡು ಸಿಗಲ್ಲ ನಮಗೆ. ಇಲ್ಲಿಗೆ ಬಂದಾಗ ಇಂಥ ಪ್ಲೇಸ್ ನೋಡಿದಾಗ ಏನೋ ಒಂಥರ ಖುಷಿ, ನೆಮ್ಮದಿ. ಅದನ್ನು ಏನೋ ಒಂಥರ ಅದನ್ನು ವರ್ಣನೆ ಮಾಡೋಕ್ಕಾಗಲ್ಲ. ಅದು ಫಸ್ಟ್ ಟೈಮ್ ಮಾತಾಡೋಕಂತಾನೆ ನನ್ನ ಫ್ರೆಂಡ್ ಏನು ನಗಾಕಂತಾನೆ ಏನು ಮಾತಾಡ್ತಾನೆ ಏನು ಅಂತ ಹೇಳಿ ನೋಡ್ರಿ. ಗೆದ್ಲು ಹಿಡ್ದತಿ. ಗೆದ್ಲು ಹಿಂಗೆ ಇರ್ತದೆ ನೋಡಪ್ಪ. ನೋಡಿಲ್ಲಲ್ಲ ನೀವು ಯಾವಾಗ? ಇಲ್ಲ, ನ್ಯಾಚುರಲ್. ಇದು ಕಾಡು ನೇರಳೆ ಅಂತ ತಿನ್ನಾಕೊಂತಾನೆ. ಏನು ಸಾಯ್ತಿನ ಹೋಗ್ತೀನೋ ಗೊತ್ತಿಲ್ಲ. ಎಲ್ಲ ಚೆನ್ನಾಗಿರೋ ನೇರಳೆನ ಅದು. ಕಾಡು ನೇರಳೆ ಅಂತ ಅದ. ಕಾಡಲ್ಲಿ ಒಬ್ಬ ಯಾವ್ದೈತಿ ಕಾಡು ನೇರಳೆನೇ ಅಂತ ನೇರಳೆನ ನನಗಂದ್ರೆ ಗೊತ್ತಿಲ್ಲ. ಒಟ್ಟು ನೀರ್ಲ ಹಣ್ಣು ಅಂತ ನಾವು ನೀರ್ಲ ಹಣ್ಣು ಅದ ಅದು. ನಾವು ನಿಜವಾಗ್ಲೂ ಹೇಳ್ಬೇಕಂದ್ರೆ ಯಾಣಕ್ಕೆ ಹೋಗ್ಬೇಕಂತ ಬಂದಿದ್ವಿ. ಯಾಣಿನೇ ಒಂದು 8 ಕಿಲೋಮೀಟ್ರ್ ದೂರ ಐತಿ. ಅಂದ್ರೆ ಸಿಕ್ಕಾಪಟ್ಟೆ ಮಳೆ ಅಂದ್ರೆ ಮಳೆ ಬರೋದು. ದನ ಬಡ್ದಂಗೆ ಮಳೆ ಹೊಡ್ಯಾಕುಂತೈತಿ. ನಾವು ಏನಾದರೂ ದೊಡ್ಡ ಪ್ರಮಾಣದ ಹೋಲಿಸ್ಬೇಕಂದ್ರೆ ದನಿಗೆ ಹೋಲಿಸ್ತೇವೆ. ಅದಕ್ಕೆ ದನ ಹೊಡೆದಂಗೆ ಮಳೆ ಹೊಡಿತಂದೆ. ತಪ್ಪು ತಿಳ್ಕೊಬೇಡ್ರಿ. ಇಂಥ ಚೆನ್ನಾಗಿರೋ ಕಾಡಿನಾಗ ಇಷ್ಟೆಲ್ಲ ಪ್ಲಾಸ್ಟಿಕ್ ಹಾಕಿರಿ ಅಂದ್ರೆ ನೀವು ಹೊಟ್ಟೆಗೆ ಅನ್ನ ತಿಂತೀರಿ, ಏನು ಬೇರೆ ಏನಾರು ಸಗಣಿ ತಿಂತೀರಿ? ಸಗಣಿ ತಿನ್ನೋರು ಮಾತ್ರ ಈ ದಂಧೆ ಮಾಡೋಕ್ಕೆ ಸಾಧ್ಯ. ಯಾಕಂದ್ರೆ ಅಷ್ಟು ದೂರದಿಂದ ತೊಗೊಂಬಂದು ನೀವು ಇಲ್ಲಿ ಪ್ಲಾಸ್ಟಿಕ್ ಹಾಕ್ತೀರಿ ಅಂದ್ರೆ ದಯವಿಟ್ಟು ನಿಮಗೆ ಕೈ ಮುಗಿತೀನಿ. ಆಮೇಲೆ ಇನ್ನೊಂದು ನೋಡ್ರಿ, ಅದು ನೇರಳೆ ಹಣ್ಣು ಅಂತ ಪ್ರೂವ್ ಮಾಡೋಕೆ ಇನ್ನೊಂದು ತೋರಿಸ್ಲಿ ರೀ ನಿಮಗೆ. ತೋರಿಸ್ತಾನಂತ ನೋಡ್ರಿ. ಏನ ನೇರಳೆ ಹಣ್ಣ ರೀ ಅದು. ತಿಂದಿರೋದು ನೇರಳೆ ಹಣ್ಣ. ಅದ್ರ ಪಕ್ಕ ನಾಟಿ ಅನ್ನಿಸ್ತದೆ ನನಗೆ. ಅದಕ್ಕಾಗಿ ಅದು ನಮಗೆ ಅದು ಗೊತ್ತಾಗಲಿಲ್ಲ ನನಗೆ. ಫಸ್ಟ್ ನೋಟಿಗೆ ಅದು ನೇರಳೆ ಎಲಿನ ಅನ್ನಿಸ್ಲಿಲ್ಲ ನನಗೆ. ಇದು ಹೌದು ನೇರಳೆ ಹಣ್ಣು. ನಮ್ಗೆ ಇಲ್ಲಿ 100 ಥರದ ವೆರೈಟಿ. ಇಲ್ಲಿ ಮಾನ್ ಮರ ಐತೆ ನೋಡ್ರಿ. ಅಂಥ ಕಾಡು ಮಧ್ಯೆ ಮಾನ್ ಹಣ್ಣಿನ ಮರ ಬೆಳೆದೈತಿ. ಇಂಥ ಸುಂದರವಾದ ಪ್ರದೇಶ ಪಕ್ಕದಿಂದ ಚೆನ್ನಾಗಿರೋದನ್ನು ನಾವು ಎಷ್ಟು ಬೇಗ ಹಾಳು ಮಾಡ್ತೇವಲ್ಲ. ಹಾಳು ಮಾಡಿ ಹತ್ತಿ ಬಿತ್ತಿ ಹಾಳು ಮಾಡಿ ನಾವೇನಾರ ಒಂದು ವಸ್ತು ಹಾಳು ಮಾಡ್ತೇವೆ. ನಮ್ಮ ಕಡೆ ಹಾಳು ಮಾಡಿ ಹತ್ತಿ ಬಿತ್ತಿ ಅಂತಾರೆ ಹಿರಿಯರು. ಹಾಗೆಲ್ಲ ಹಾಳು ಮಾಡಿ ಹತ್ತಿ ಬಿತ್ತಿ ಎಷ್ಟು ದೂರದ ಪ್ಲಾಸ್ಟಿಕ್ ತಂದು ಹಾಕ್ತೀರಿ ಅಂತ ಅಂದ್ರೆ ಅದ ವಿಚಿತ್ರ ಆಗಿರೋದು ನನಗೆ. ಅದು ಭಾಳ ಅಂದ್ರೆ ಭಾಳ ಬೇಸರ ಆಗೈತಿ. ಬರ್ರಿ ನೋಡ್ರಿ ಬರ್ರಿ ಅಂತ
ಇದು ಇಲ್ಲೊಂದು ಹಣ್ಣು ನಾನು ನನ್ನ ಫ್ರೆಂಡ್ ಆಗಲಿಂದ ಒಂದು ಹಣ್ಣು ನೋಡಿದ್ವಿ. ಇದು ಯಾವ ಹಣ್ಣು ಅಂತ ನನಗಂತೂ ಗೊತ್ತಿಲ್ಲ. ಗೊತ್ತೈತನಪ್ಪ ನಿನಗೆ ಯಾವ ಹಣ್ಣು ಅಂತೇಳಿ? ನಮಗಂತೂ ಗೊತ್ತಿಲ್ಲ. ಗೊತ್ತಿದ್ದಾರೆ ಕಮೆಂಟ್ ಮೇಲೆ ತಿಳಿಸ್ರಿ ಇದು ಯಾವ ಹಣ್ಣು ಅಂತ ನೋಡ್ರಿ. ಇದು ನನ್ನ ಫ್ರೆಂಡ್ಗಂದೆ ನಾವೊಂದು ಸಣ್ಣ ನೋಡಬಹುದು. ನನ್ನ ಫ್ರೆಂಡ್ಗಂದೆ ತಿಂದು ನೋಡಿಬಿಡ್ತಾನೆ ಅಂದೆ. ನಿಮ್ಮ ದನ ಇದ್ದಂಗೆ ಇದೀವಿ ಮರೆ ತಿಂದು ಸತ್ತಿಗಿತಿ ತಿನ್ಬೇಡ ಅಂದ. ಹಂಗಾಗಿ ಇದು ಪಕ್ಕ ಎಂಥ ಹಣ್ಣು ಐತೆ ಗೊತ್ತಿಲ್ಲ, ಮತ್ತು ತಿಂದು ಸತ್ತಿಗಿತಿ ಅಂದ. ಹಂಗಾಗಿ ಯಾಕೆ ಬೇಕಪ್ಪ ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ ಅಂದು ಹೋಗದೆ. ಅದನ್ನ ನೋಡ್ರಿ, ಜನಜಂಗುಳಿ ವಾರ ಪೂರ್ತಿ ಕೆಲಸ ಮಾಡಿ ಭಾನುವಾರ ಒಂದಿನ ರಜೆ ಸಿಗ್ತೈತಿ. ಜನಜಂಗುಳಿಗೆ ನಮ್ಮ ಲೋನು ಟೆನ್ಷನ್ ಅವು ಇವು ಎಲ್ಲ ಮಾಡ್ಕೊಂಡು ವಾರದಾಗ ಒಂದಿನ ರಜೆ ಇರ್ತೈತಿ. ಅದು ರಜೆದಾಗ ಏನಾದರೂ ಮಾಡಬೇಕು, ಏನಾದರೂ ಯಾವ್ದಾರು ಪ್ಲೇಸ್ ಇರ್ಬೇಕಾದ್ರೆ ಪ್ರತಿ ವಾರಕ್ಕೊಂದು ಸರಿ ಆಗಲಿದ್ರು ತಿಂಗಳಲ್ಲಿ ಒಂದು 2-3 ಸರಿ ಇಂಥ ಕಾಡು ಪ್ರದೇಶಕ್ಕೆ ಬರಬೇಕು. ಇದು ಒಂಥರ ಹೆಂಗಿರುತ್ತೆ ಗೊತ್ತಂದ್ರೆ, ಒಂದು ದೇವಸ್ಥಾನ, ನೀವು ದೇವಸ್ಥಾನಕ್ಕೆ ಹೋದಾಗ ಫೀಲಿಂಗ್ ಏನು ಸಿಗುತ್ತೆ ಇಲ್ಲಿ ಬಂದ್ರೆ ಅದೇ ರೀತಿ ಫೀಲಿಂಗ್ ಇರ್ತೈತಿ. ನೆಮ್ಮದಿ ಮತ್ತು ಶಾಂತಿ. ನೀವು ಯಾವ್ದಾರ ದೇವಸ್ಥಾನಕ್ಕೆ ಹೋಗ್ರಿ, ನಾವು ನಿಮಗೇನೋ ಪ್ಲಾನ್ ಇಟ್ಕೊಂಡಿದ್ವಿ. ಆಮೇಲೆ ಯಾಣಕ್ಕೆ ಹೋಗ್ಬೇಕನ್ನೋ ಉದ್ದೇಶ ಇತ್ತು, ಆಗಲಿಲ್ಲ ಅದು ಯಾಣಕ್ಕೆ ಹೋಗೋದು. ಯಾಕಂದರೆ ಯಾಣದಿಂದ ನಮಗೆ ಕರೆಕ್ಟ್ ಯಾಣ ಇನ್ನು 6 ಕಿಲೋಮೀಟ್ರ್ ಐತಿಂದ ಸಿಕ್ಕಾಪಟ್ಟೆ ಮಳೆ ಅಂದ್ರೆ ಸಿಕ್ಕಾಪಟ್ಟೆ ಮಳೆ. ಬರೀ ಬೈಕಲ್ಲಿ ನಮಗೇನು ಅಲ್ಲಿ ಬೈಕ್ ನಿಂದ್ರಸೋಕ್ಕಾಗಲಿಲ್ಲ. ಆ ಕಡೆಯಿಂದ ಅದಕ್ಕೆ ಬೈಕ್ ತಿರ್ಗಿಸಿದ್ವಿ, ಬೇಡ ಮತ್ತು ಮುಂದಿನ ವಾರ ನೋಡೋಣ ಅಂತ ಹೇಳಿ. ಆಮೇಲೆ ಅಲ್ಲಿ ಇರೋರು ಒಬ್ಬರು ಅಣ್ಣರು ಹೇಳಿದ್ರು ಸಿಕ್ಕಾಪಟ್ಟೆ ಮಳೆ ಬರೋಂಗತ್ತಪ್ಪ, ಹೋಗ್ಬಿಡ್ರಿ ಊರಿಗೆ, ಈ ಮೂಮೆಂಟ್ ಹೋಗೋದು ಸರಿನೋ ಅಲ್ಲ ಅಂದಕ್ಕೆ ನಾವು ಈ ಮತ್ತೆ ಹೊಳ್ಳಿ ಬರಂಗಾತು. ಆಮೇಲೆ ಹೋಗೋದೆ ಯಾಕೆ, ಇಂಥ ಒಳ್ಳೆ ಪ್ಲೇಸ್ ಐತಿ, ಒಂದು ವಿಡಿಯೋ ಮಾಡ್ಕೊಂಡು ಹೋಗ್ಬಿಡೋಣ. ಇದೇ ವಿಡಿಯೋನ ನಿಮ್ಗೆ ಹಾಕೋಣ. ಇದರ ಕಂಟೆಂಟ್ ಐತೆ ಇಲ್ಲ, ಕಂಟೆಂಟ್ ಅದೆಲ್ಲ ನಮಗೆ ಅದ್ರ ಬಗ್ಗೆ ಮಾಹಿತಿನೂ ಇಲ್ಲ. ಕಂಟೆಂಟ್ ವಿಚಾರ ಮಾಡೋಷ್ಟು ನಾವು ಯೂಟ್ಯೂಬ್ನಾಗ ಆಳವಾಗಿ ಇಳಿದೂ ಇಲ್ಲ. ಏನಪ್ಪ ಈ ಪ್ರದೇಶ ನೋಡ್ದಟ್ಟಿಗೆ ಒಂದು ವಿಡಿಯೋ ಮಾಡ್ಬೇಕು, ಒಂದು ಮೆಮ್ರಿ ಇರಬೇಕು. ಆ ಮೆಮ್ರಿ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಣ ಅಂಥೇಳಿ ಇದನ್ನು ಈ ವಿಡಿಯೋ ಅಪ್ಲೋಡ್ ಮಾಡ್ತೇವೆ ಅಷ್ಟೇ ನಾವು ಮಾಡಿದ್ರೆ. ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಏನೋ ಪ್ರಯತ್ನ ಪಡ್ತೇವೆ ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಮೇಲೆ ಶೇರ್ ಮಾಡಿರಿ. ಆಮೇಲೆ ವಿಡಿಯೋ ಚೆನ್ನಾಗಿದ್ರೆ ಅಷ್ಟೇ ಮಾಡಿರಿ, ಸಬ್ಸ್ಕ್ರೈಬ ಮಾಡ್ತಾರಂತ ನಮ್ಮ ಮೇಲೆ ಹೋಪ್ ಇದ್ರೆ ಮಾಡಿರಿ. ಅದಾಗಲಿ ಡೈಲಿ ಈ ರೀತಿ ಡೈಲಿ ವಿಡಿಯೋ ಮಾಡೋರಂತಾರಲ್ಲ, ಇವ್ರು ನಮ್ಮ ಪರ್ಸ್ನಲ್ ಕೆಲಸಗಳು ಇರ್ತಾವೆ. ನಾವು ಪ್ರೈವೇಟ್ ಸೆಕ್ಟರ್ನೇ ಕೆಲಸ ಮಾಡೋರು. ಪ್ರೈವೇಟ್ ಸೆಕ್ಟರ್ ಒತ್ತಡ ಗೊತ್ತಿರ್ತದೆ ನಿಮಗೆ. ಗೌರ್ಮೆಂಟ್ ಜಾಬ್ ಆರಾಮೇ ಗೌರ್ಮೆಂಟ್ ಜಾಬ್ನಾಗ ಒತ್ತಡ ಇರ್ತದೆ, ಯಾವ ಜಾಬು ಒತ್ತಡ ಇಲ್ದಂಗಲ್ಲ. ಆದರೆ ವಿತೌಟ್ ಸೆಕ್ಯೂರ್ ಜಾಬ್ ಇವು, ಯಾವುದೇ ರೀತಿ ಸೆಕ್ಯೂರ್ ಇರಲ್ಲ, ಏನಿರಲ್ಲ. ಅವ್ರ ಕೈ ಕೆಳಗಿರ್ತದೆ ಅಂದ್ರೆ ಕಷ್ಟಪಟ್ಟು ದುಡಿಯಾಕಬೇಕು. ನಾವು ದುಡಿಲ್ಲ ಅಂದ್ರೆ 7 ಮನೆಗೆ ಹೋಗಪ್ಪ ಅಂತಾರೆ ಅಷ್ಟೇ. ಆ ಎಲ್ಲ ಒತ್ತಡಗಳನ್ನು ಮರೆಯೋಕೆ ಇಂಥ ಪ್ಲೇಸಿಗೆ ಬರ್ತಾವೆ. ನಾವು ಯಾವಾಗಲೂ ಬರ್ತಾನೆ ಇದ್ವಿ. ಬರ್ದಾಗ ನಮ್ಮ ತಲೆಯಾಗ ಒಂದು ಯೋಚನೆ ಬಂದಿದ್ದೇನು ಅಂತಂದ್ರೆ, ಇಷ್ಟೆಲ್ಲ ಬರ್ತಾವಲ್ಲ ವೀಡಿಯೋ ಮಾಡಿ ಇಟ್ಕೊಳ್ಳೋಣ, ಆ ವೀಡಿಯೋ ಮೆಮ್ರಿ ಇರ್ತೈತಿ. ಯಾವಾಗಲೂ ಆ ವೀಡಿಯೋ ಮಾಡ್ಬೇಕಂತ ಹೇಳಿ ಒಂದು ಕ್ಯಾಮ್ರಾ ತೊಗೊಂಬಂದು ವೀಡಿಯೋ ಮಾಡಿದ್ವಿ. ವೀಡಿಯೋ ಮಾಡಿ ಇಟ್ಕೊಳ್ಳೋದೇನಪ್ಪ, ಅದೇ ವೀಡಿಯೋನ ಯೂಟ್ಯೂಬ್ ನಮ್ಮ ಫ್ರೆಂಡ್ಸ್ ಎಲ್ಲ ಸರ್ಕಲ್ ನೋಡಲಿ, ನಾವು ಹೋಗೋದು ನೋಡಿ ಅವರು ನಮ್ಮ ಜೊತೆ ಬರಲಿ, ನಾವು ಉದ್ದೇಶಕ್ಕಷ್ಟೇ ನಾವು ವೀಡಿಯೋ ಮಾಡಿದ್ವಿ. ಆ ವೀಡಿಯೋ ಮಾಡಿದ್ದು ಈ ವೀಡಿಯೋನ ಎಲ್ಲರೂ ನಮಗೆ ಸಜೆಷನ್ ಮಾಡಿದ್ರು. ಆ ವೀಡಿಯೋ ಮಾಡ್ಕೊಂಡು ಏನು ಮಾಡ್ತೀರಿ, ಒಂದು ಸ್ವಲ್ಪ ಎಡಿಟ್ ಮಾಡಿ ಯೂಟ್ಯೂಬಿಗೆ ಹಾಕ್ರಪ್ಪ ಅಂಥೇಳಿ ಅದಕ್ಕೆ ಆ ಪ್ರಯತ್ನದಾಗ ಅದಾವೆ. ದಯವಿಟ್ಟು ಎಲ್ಲರೂ ನೋಡಿರಿ ನಮ್ಮ ವೀಡಿಯೋನ. ಇಂಪಾರ್ಟೆಂಟ್ ಎಲ್ಲರಿಗೂ ಶೇರ್ ಮಾಡಿರಿ. ಅಣ್ಣ ಏನಣ್ಣ ಇದು? ಕಾಡಣ್ಣ ಇದು. ಕಾಡಿನಲ್ಲಿ ಏನಿರ್ತಾವಣ್ಣ? ಕಾಡಿನಲ್ಲಿ ಪ್ರಾಣಿಗಳು ಇರ್ತವೆ. ಎಂಥ ಪ್ರಾಣಿಗಳಣ್ಣ? ಮುಕ್ಳೆ ಆಡ ಹೇಳಣ್ಣ, ಬೀಪಕ್ಕ ಅಂತ ಮಾತಾಡ್ತೀಯಲ್ಲಣ್ಣ ನೀನು. ಎಲ್ಲ ಥರದ ಪ್ರಾಣಿಗಳು ಇರ್ತವೆ, ಎಲ್ಲ ಥರದ್ದು ಅಣ್ಣ. ನಮಗೆ ಹಿಂದೆ ಕತೆ ಹೇಳಾರಣ್ಣ, ಕರಡಿ ಇರ್ತಾವೆ, ಕರಡಿ ಬರ್ತಾವೆ, ಕರಡಿ ಎಳ್ಕೊಂಡು ಹೋಗ್ತಾವೆ ಅಂತ, ಇದ್ರ ಗುಂಡೆ ಮುಚ್ಚಿಟ್ಟದು ಅಂತ ಏನೋ ಹಿರಿಯರು ಕತೆ ಹೇಳಾರ ನಮಗೆ. ಗಂಡ್ಮಕ್ಳು ಸಿಕ್ಕರೆ ಮುಕ್ಳೆ ಆಡ್ದ. ಮತ್ತು ಕರಡಿ ಕೈಯ ಸಿಗಾಕ್ ಹೋಗ್ಬೇಡ್ರಿ. ಇವನು ನೋಡಕ್ಕೆ ಕರಡಿ ಇದ್ದಾಗ ಇವ್ ಕೈ ಸಿಗ್ಬೇಡ್ರಿ, ಮುಕ್ಳೆ ಹಿಡ್ದ. ಅಷ್ಟು ದೀಪ ಸಕ್ಕರೆ ಇದ್ದಂಗೆ ಹಣ್ಣು. ನಮ್ಮ ದೋಸ್ತ ಎಂಥದ ಹಣ್ಣು ತಿಂದು ರಕ್ತ ಕಕ್ಕೇನಾಗತ್ತಾನ. ಬಾಯಿ ತೋರ್ಸಪ್ಪ ನಿಂದು. ಕಾಡು ನೀರ್ಲಣ್ಣು ತಿಂದು ಬಾಯಿ ನೋಡ್ರಿ, ನ್ಯಾಲ್ಗೆ ತೋರಿಸ್ಲೇ ನಿಂದಲೇ ಕರೆಕ್ಟಾಗಿ ತೋರಿಸಿ. ನ್ಯಾಲ್ಗೆಲ್ಲ ಹೆಂಗಾಗೈತೆ ನೋಡ್ರಿ. ಇಲ್ಲಿ 1-2 ಹಣ್ಣು ತಿಂದಾನ, ನ್ಯಾಲ್ಗೆ ಒಟ್ಟು ನೀರ್ಲಣ್ಣಿಂದ ಬಣ್ಣನ ತಿರುಗೈತಿ. ಉಗುಳಿದ್ರೆ ಅದನ್ನ ಉಗುಳ್ತಾನೆ, ಹೇತ್ರು ಅದನ್ನ ಹೇಳ್ತಾನೆ. ಆ 2 ಹಣ್ಣಿಗೆ ಎಷ್ಟು ಇದಿರ್ಬೇಕು ನೋಡ್ರಿ, ಪ್ರೋಟೀನ್ ಪ್ರೋಟೀನ್ ಇರ್ಬೇಕು.
ಏನು ಮಾಡೋದು, ವಾರ ಪೂರ್ತಿ ಕೆಲಸ ಮಾಡಿ ಮೈಂಡ್ ಬ್ಲಾಕ್ ಆದಂಗೆ ಆಗಿರ್ತವೆ, ಸ್ಟಕ್ ಆದಂಗೆ ಆಗಿರ್ತವೆ. ಮೈಂಡ್ ರಿಫ್ರೆಶ್ ಮಾಡ್ಕೊಳಕ್ಕಂತ ಹೇಳಿ ಬಂದಿರ್ತೀವಿ. ನಾವು ಯಾಣಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ವಿ. ಏನಂತಾರೆ ಗೊತ್ತ್ರಿ, ಮೈಂಡ್ ಇದು ನಮ್ಮ ತಲೆ ಅನ್ನೋದು ಏನಾಗಿರ್ತದೆ ಗೊತ್ತ್ರೆ, ನಮ್ಮ ಕಡೆಗೆ ಅಂತಾರೆ ತಲೆ ಅನ್ನೋದು ಹಟ್ಟು ಊರು ಅಕ್ಷಿಬಲ್ ಆಗೈತಿ ಅಂತ ಹೇಳಿ, ಹಂಗೆ ಊರು ಅಕ್ಷಿಬಲ್ ಆಗಿರ್ತಾವೆ. ಅದು ಸರಿ ಮಾಡ್ಕೊಳಕ್ಕೆ ಬಂದಿರ್ತವೆ. ಯಾಣಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ. ಮಳೆ ಸ್ಟಾರ್ಟ್ ಆಯ್ತು, ಹೋಗೋಕ್ಕಾಗಲಿಲ್ಲ. ಇಲ್ಲಿ ಪ್ಲೇಸ್ ಚೆನ್ನಾಗೈತಿ ಅಂಥೇಳಿ ಇಲ್ಲೇ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂಥೇಳಿ ಬಂದಿದ್ವಿ. ಆಯ್ತು, ಎಲ್ಲ ನೋಡಿದ್ವಿ ಮಾಡಿದ್ವಿ, ಏನೋ ಒಂಥರ ಮೈಂಡ್ ಫ್ರೆಶ್ ಆಯಿತು. ಈಗ ಸೀದಾ ಊರ ಕಡೆ ಹೋಗೋದತ್ತ. ಊರ ಕಡೆ ಹೋಗಿ ಏನರ ತಿಂದು ಸೀದಾ ಹಾಸಿಗೆ ಹಾಸಿದ್ವಿ ಅಂದ್ರೆ ಬೆಳಗ್ಗೆ ಎದ್ದು ಮತ್ತು ನಮ್ದು ಇರ್ತದಲ್ರಿ ದಿನನಿತ್ಯದ ಕಾರ್ಯ ಹೋಗೋದ್ರಿ. ಅಲ್ಲಿ ಬಾಸ್ಗಳು ಕೈ ಕ್ಯಾಕರ್ಸ್ ಉಳಿಸ್ಕೊಳೋದು, ಅವ್ರು ಏನು ಬೈತಾರೆ ಬೈಸ್ಕೊಳೋದು. ಯಾಕಂದ್ರೆ ಮನೆ ಪರಿಸ್ಥಿತಿ ಹಂಗಿರ್ತದ್ರಿ, ಕಷ್ಟ ಇರ್ತಾವೆ. ಮಿಡಲ್ ಕ್ಲಾಸ್ ಜೀವನ ಬಗ್ಗೆ ಪರಿಸ್ಥಿತಿ ಬಗ್ಗೆ ಗೊತ್ತಿರ್ತೈತಿ. ಮನೆ ಕಟ್ಟು, ಆಮೇಲೆ ಅದನ್ನು ಮಾಡೋದು ಸಂಪೂರ್ಣ ಲೋನ್ಗಳು ಇರ್ತಾವೆ, ಅವನ್ನೆಲ್ಲ ತೀರಿಸ್ಕೋಬೇಕು. ಏನೇ ಒಂದು ಮಿಡ್ಲ್ ಕ್ಲಾಸ್ ಹುಡುಗರ ಬಗ್ಗೆ ಏನು ಹೇಳೋಂಥ ಅವಶ್ಯಕತೆ ನಿಮಗೆ ಐತಿ. ಪ್ರತಿಯೊಬ್ಬರು 90% ಆಲ್ಮೋಸ್ಟ್ ಆಲ್ ಎಲ್ಲರೂ ಮಿಡ್ಲ್ ಕ್ಲಾಸ್ ಜೀವನದಿಂದನೇ ಕಳ್ಕೊಂಡು ಎಲ್ಲರೂ ಯಾರು ಉನ್ನತ ಸ್ಥಾನಕ್ಕೆ ಹೋದ್ರೆ ಆಲ್ಮೋಸ್ಟ್ ಆಲ್ ಅದರಿಂದನೇ ಹೋಗಿರ್ತಾರೆ. ಒಬ್ಬರಿಗೆ ತಂದೆ ಬ್ಯಾಕ್ಗ್ರೌಂಡ್ ಇರ್ತೈತಿ, ದುಡ್ಡು ಇರ್ತೈತಿ, ಅವ್ರು ಹೆಂಗೋ ಯಾವ್ದೋ ವಿಚಾರ ಬೆಳೆದು ಬಿಡ್ತಾರೆ. ಒಂದು ಮಾಡ್ಬೇಕಂದ್ರೆ ಅದು ಇವತ್ತಿನ ಸಿಚುವೇಶನ್, ಇವತ್ತಿನ ಕಾಂಪಿಟೇಷನ್ ಒಳಗೆ ಭಾಳ ಕಷ್ಟ ಐತಿ. ನೀವು ಯಾವ್ದಾರ ಸೆಕ್ಟರ್ ಒಳಗೆ ಬೆಳೆ ಕುಂತೀರಿ ಅಂತ ಗೊತ್ತಾಯ್ತು, ಹಿಂದಿಂದ ಬಂದು ಗೂಟನ ತುರುಕ್ತಾರೆ ನಿಮಗೆ. ಇದು ನೀನೇನು ಹೇಳೋದೈತಿ, ನಿಮಗೆ ಗೂಟ ರೆಡಿನ ಮಾಡಿ ಇಟ್ಕೊಂಡಿರ್ತಾರೆ. ನೀವು ಯಾವ್ದಾರ ಸೆಕ್ಟರ್ ಒಳಗೆ ಬೆಳೆ ಕುಂತೀರಿ ಅಂತ ಗೊತ್ತಾಯ್ತು, ಹಿಂದಿಂದ ಬಂದು ತುರುಕ್ತಾರೆ. ಯಾರು ತುರುಕ್ಯಾರ ಅಂತ ನಿಮ್ಮ ಅಪ್ಪ ನನಗೆ ನಿಮಗೆ ಕಂಡಿಡಿಯೋಕ್ಕಾಗಲ್ಲ, ಹಂಗೆ ತುರುಕಿ ಹೋಗಿರ್ತಾರೆ. ಎಷ್ಟು ನೀವು ಏನಾರ ಮಾಡಿರಿ ಎಷ್ಟು ಹುಷಾರಿಂದ ಮಾಡಿರಿ ಒಟ್ಟು.